ಗಳು ಸೇರಿಸಬೇಡಿ. ಜೀವ ಸಮಾಸ 19. ಪ್ರಯಾಪ್ತಿ 6. ಕೇಳಿ, ಪರ್ಯಾಪ್ತಿ ಸಂಜ್ಞಾ 4. ಉಪಯೋಗ 84 ಲಕ್ಷ. ನಿಂಗೆ ಹಿಂದಿ ಬರುತ್ತೆ? ನೋಡಿ, ಜೀವ ಸಮಾಸ. ಜೀವ ಅಂದರೆ ಜೀವ ಎಲ್ಲೆಲ್ಲಿದೆ, ಅದರ ಭೇದಗಳೇನು ಅದನ್ನು ಹೇಳ್ತೀರಿ. ಪೃಥ್ವಿಕಾಯ ಸೂಕ್ಷ್ಮ ಬಾದರ, ಜಲಕಾಯ ಸೂಕ್ಷ್ಮ ಬಾದರ, ಅಗ್ನಿಕಾಯ ಸೂಕ್ಷ್ಮ ಬಾದರ, ವಾಯುಕಾಯ ಸೂಕ್ಷ್ಮ. ಇವೆಲ್ಲದಕ್ಕೂ ಗುಣಸ್ಥಾನ ಬಂದೆ. ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ, ವನಸ್ಪತಿಕಾಯ ಗೊತ್ತಿದೆ ನಿಮಗೆ ಹೆಸರು. ಅದರಲ್ಲಿ ಸೂಕ್ಷ್ಮ ಮತ್ತು ಬಾದರ ಅಂತ 2 ಭೇದ ಇದೆ. ಎಲ್ಲದೂ ಕೂಡ ಅಂದರೆ ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ 4, 4 8 ಆಯಿತು. ಈ 8ರದ್ದು ಗುಣಸ್ಥಾನ ಒಂದೇ. ಆಮೇಲೆ ವನಸ್ಪತಿ ಕಾಯದಲ್ಲಿ ಸೂಕ್ಷ್ಮ ಬಾದರ ಇಲ್ಲ, ಅದು ಸಪ್ರತಿಷ್ಠ, ಅಪ್ರತಿಷ್ಠ, ಪ್ರತ್ಯೇಕ ವನಸ್ಪತಿ ಅಂತ ಹೆಸರಿದೆ. ಅದಕ್ಕೂ ಗುಣಸ್ಥಾನ ಒಂದೇ ಇದೆ. ಆಮೇಲೆ ನಿತ್ಯ ನಿಗೋಧ, ಇತರ ನಿಗೋಧ. ನಿತ್ಯ ನಿಗೋಧದಲ್ಲೂ ಸೂಕ್ಷ್ಮ ಮತ್ತು ಬಾದರ ಅಂತ ಇದೆ, ಮತ್ತು ಇತರ ನಿಗೋಧದಲ್ಲೂ ಸೂಕ್ಷ್ಮ ಮತ್ತು ಬಾದರ ಅಂತ ಇದೆ. ಈ ನಿಗೋಧ ಜೀವ ಎಲ್ಲಿದೆ ಅಂತಂದರೆ, ಈ ನಮ್ಮ ಜೈನ್ ಸಿಂಬಲ್ ಇದೆಯಲ್ಲ, ಜೈನ್ ಸಿಂಬಲ್ ಕೆಳಗಡೆ ಬಾಟಮಲ್ಲಿ ಅದರದ್ದು ನಿಗೋಧ ಅಂತಲೇ ಲೋಕ ಇದೆ. ಕಲಕಲ ಭೂಮಿ ಅಂತ ಕರೀತಾರೆ ಅದನ್ನು. ಅಲ್ಲಿ ಈ ಜೀವಗಳಿರುತ್ತೆ. ಇವು ಅತ್ಯಂತ ಸೂಕ್ಷ್ಮದ್ದು ಏಕೇಂದ್ರ ಜೀವ ಇದೆ. ಆ ಸೂಕ್ಷ್ಮ ಬಾದರ 2 ಇದೆ. ಅದರಲ್ಲಿ ಸೂಕ್ಷ್ಮ ಜೀವಿಗಳೇನಿವೆ ಅವು ನಿತ್ಯ ನಿಗೋಧ ಅಂತಂದರೆ ಅಲ್ಲಿಂದ ಯಾವತ್ತೂ ಹೊರಗೆ ಬರೋದೇ ಇಲ್ಲ. ಜೈಲಲ್ಲಿ ಆ ಜೀವನ ಮರಣ ಇದನ್ನು ಜೈಲು ಶಿಕ್ಷೆ ಕೊಟ್ಟವರು ಜೈಲಿಂದ ಹೊರಗೆ ಬರಲ್ಲಲ್ಲ, ಹಾಗೆ ಅವು ಆ ನಿಗೋಧದಿಂದ ಹೊರಗೆ ಬರಲ್ಲ. ಇತರ ನಿಗೋಧ ಅಂತಂದರೆ ಅವು ಯಾವಾಗಲಾದರೂ ಭೂಮಿ ಮೇಲೆ ಬಂದು ತಿರಿಯಂಚ ಮತ್ತು ಮನುಷ್ಯನಾಗಿ ಹುಟ್ಟಿ ಮತ್ತು ಮನುಷ್ಯನಾಗಿ ಹುಟ್ಟಿ ಅವು ಮೋಕ್ಷಕ್ಕೂ ಹೋಗ್ಬೋದು. ಹೇಗೆ 923 ಜೀವ ನಿಗೋಧದಿಂದ ಬಂದ ಗೂಂಗಿ ಹುಳ ಅಂತೇನೋ ಆಗಿತ್ತಂತೆ. ಹಿಂಗೆ ಸುತ್ಕೊಳತ್ವಲ್ಲ ಮಳೆಗಾಲದಲ್ಲೆಲ್ಲ ಇಷ್ಟಿಷ್ಟು ಒಂದ್ರ ಮೇಲೆ ಒಂದು ಇರುತ್ತಲ್ಲ, ಒಂದ್ರ ಮೇಲೆ ಒಂದೊಂದ್ರ ಮೇಲೆ ಒಂದು ಆ ಥರ ಹುಳಗಳಾಗಿತ್ತು. ಅದೇನಾಯಿತು, ಭರತ ಚಕ್ರವರ್ತಿಯ ಆನೆ ಕಾಲಿಗೆ ಸಿಕ್ಕಿ ಸತ್ತೋದು. ಎಲ್ಲ ಒಟ್ಟಿಗೆ ಸತ್ತ ಅಷ್ಟೂ ಭರತ ಚಕ್ರವರ್ತಿ ಮಕ್ಕಳಾಗಿ ಹುಟ್ಟಿದ್ವು. 1ನೇ ಜನ್ಮದಲ್ಲಿ ಅವು ನಿಗೋಧದಲ್ಲಿದ್ವು, ನಿಗೋಧ ಜೀವದು. ಅಲ್ಲಿಂದ ಬಂದು ಇದ್ರ ಹುಳ ಆಯಿತು. ಆ 2 ಜೀವ ಆಯಿತು. 2 ಜೀವ ಆಗಿ 923 ಜೀವನು ಆನೆ ಭರತ ಚಕ್ರವರ್ತಿ ಆನೆ ಕಾಲಿಗೆ ಸಿಕ್ಕಿ ಅಷ್ಟು ಸತ್ತ ಏನಾಯಿತು, ಭರತ ಚಕ್ರವ ಮಕ್ಕಳಾದ್ರು. ಅವು ನೋಡಿದು ಇಲ್ಲೆಲ್ಲ, ಓಹೋ ಇಲ್ಲಿ ಯಾರು ನಮ್ಮ ಪರಿಚಯದವರಿಲ್ಲ, ಇವ್ರ ಸವಾಸ ಬೇಡ ನಮಗೆ ಅಂತೇಳಿ ಮೌನವಾಗಿದ್ವು. ಭರತ ಚಕ್ರವರ್ತಿಗೆ ಮೂಕರು, ಕುಂಟ್ರು, ಕುರುಡ್ರು, ಕಿವುಡ್ರು ಇಂಥವರೆಲ್ಲ ಮಕ್ಕಳು ಹುಟ್ಟಲ್ಲ. ಚಕ್ರವರ್ತಿ ಮಕ್ಕಳು ಆ ಥರ ಇರಲ್ಲ, ಬುದ್ಧಿ ಮಂದಿರೆಲ್ಲ ಹುಟ್ಟಲ್ಲ ಅವ್ರ ಮನೆಯಲ್ಲಿ. ಅವನಿಗೆ ಚಿಂತೆ ಆಯಿತು. ಒಂದಿನ ಹೋಗಿ ಕೇಳ್ತಾನೆ, 8 ವರ್ಷ ಆಗಿತ್ತಾಗಲೇ ಮಕ್ಕಳಿಗೆ. ಆವಾಗ ಆದಿನಾಥ ತೀರ್ಥಂಕರ ಸಂವತ್ಸರಣಕ್ಕೆ ಹೋಗಿ ಭರತ ಚಕ್ರವರ್ತಿ ಕೇಳ್ತಾನೆ, ಪ್ರಭು ಯಾವತ್ತಾದರೂ ಚಕ್ರವರ್ತಿ ಮಕ್ಕಳು ಮೂಕರಾಗಿ ಹುಟ್ಟುತ್ತಾರಾ? ಯಾಕೆ? ನಾನು 923 ಮಕ್ಕಳು ಇವತ್ತಿನವರೆಗೂ ಹುಟ್ಟಿದಾಗಿಂದ ಒಂದು ಮಾತೇ ಆಡಿಲ್ಲ, ಕರ್ಕೊಂಬ. ಆಮೇಲೆ ಇನ್ನೊಂದು ದಿನ ನೆಕ್ಸ್ಟ್ ಮಾರನೇ ದಿನ ಬಂದಾಗ 923 ಮಕ್ಕಳನ್ನು ಕರ್ಕೊಂಬ. ಭಗವಂತನ ನೋಡಿದ ತಕ್ಷಣ ಕೈ ಮುಗಿದು ದೀಕ್ಷಾಂ ದೇಹಿ, ದೀಕ್ಷಾ ಕೊಡ್ರಿ ಅಂತ ಕೇಳ್ಕೊಂಡು. ಭರತಂಗೆ ಆಶ್ಚರ್ಯ ಆಯಿತು. ಒಂದು ದಿನ ಮಾತೇ ಆಡಿಲ್ಲ, ಇಲ್ಲಿ ಬಂದರೆ ಮಹಾರಾಜ್ ಭಗವಂತನ ನೋಡಿದ ತಕ್ಷಣ ಏನಂತ ಕೇಳ್ತಿದ್ದಾರೆ, ದೀಕ್ಷಾ ಕೊಡ್ರಿ.
ಹೇಳ್ತಾರೆ. ಆವಾಗ ಅವರು ದೀಕ್ಷಾ ಕೊಡಿ ಅಂತ ಹೇಳಿ ಅವಾಗ ಹೇಳ್ತಾರೆ, ಇಲ್ಲ ಇವರಿಗೆ ನಿಗೋಧದಿಂದ ಬಂದಿದ್ದರು, ಇಲ್ಲಿ ಯಾರ್ದು ಪರಿಚಯ ಇರಲಿಲ್ಲ. ನಮ್ಮನ್ನು ನೋಡಿದ ತಕ್ಷಣ ಅವರಿಗೆ ದೀಕ್ಷೆ ತಗೊಳ್ಳೋ ಮನಸ್ಸಾಯಿತು. ದೀಕ್ಷಾ ತಗೊಂಡು 8ನೇ ವರ್ಷದ ದೀಕ್ಷಾ ತೊಗೊಂಡು 8ನೇ ವರ್ಷ ಮುಗಿಯೋದ್ರೊಳಗಡೆ ಮೋಕ್ಷಕ್ಕೂ ಹೊರಟು. 923 ಜೀವ. ಹಾಗೆ ನಿಗೋಧದಿಂದ ಬಂದ ಜೀವ ತಿರ್ಯಂಚ ಆಗ್ಬೋದು, ಮನುಷ್ಯ ಆಗ್ಬೋದು. ಮತ್ತು ಮನುಷ್ಯನಾಗಿ ಮನುಷ್ಯನ ಜನ್ಮದಿಂದ ಅದೇ ಜನ್ಮದಲ್ಲಿ ಮೋಕ್ಷನೂ ಹೋಗಬಹುದು. ಆ ನಿಗೋಧಿಯ ಜೀವ ಸೂಕ್ಷ್ಮ ಬಾಧರ ಎರಡರದ್ದು ಕೂಡ ಗುಣಸ್ಥಾನ ಎಷ್ಟು? 1. ಆಮೇಲೆ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ. ಏಕೇಂದ್ರಿಯ, ದ್ವಿಂದ್ರಿಯ, ತ್ರಿಇಂದ್ರಿಯ. ಏಕೇಂದ್ರಿಯ ಅಂದರೆ 1 ಇಂದ್ರಿಯ, ದ್ವಿಂದ್ರಿಯ ಅಂದರೆ 2 ಇಂದ್ರಿಯ, ತ್ರಿಇಂದ್ರಿಯ ಅಂದರೆ 3 ಇಂದ್ರಿಯ. ಈ 3 ಜೀವದ್ದು ಕೂಡ ಗುಣಸ್ಥಾನ ಒಂದೇ. ಪಂಚೇಂದ್ರಿಯದಲ್ಲಿ 2 ಭೇದ ಇದೆ. ಯಾವ್ಯಾವುದು ಪಂಚೇಂದ್ರಿಯದಲ್ಲಿ 2 ಭೇದ? ಸಂಜ್ಞಿ, ಅಸಂಜ್ಞಿ. ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕೆ ಗುಣಸ್ಥಾನ 1ರಿಂದ 14. ಎಷ್ಟು? ನಾವೆಲ್ಲ ಯಾರು? ಸಂಜ್ಞಿ ಪಂಚೇಂದ್ರಿಯ ಜೀವ ಇದೆ. ನಾವೆಲ್ಲ ಯಾರು? ಸಂಜ್ಞಿ ಪಂಚೇಂದ್ರಿಯ. ನಮ್ಮ ಗುಣಸ್ಥಾನ ಎಷ್ಟು? 1ರಿಂದ 14 ಇದೆ. ಆದರೆ ಅಸಂಜ್ಞಿ ಪಂಚೇಂದ್ರಿಯ ಮನರಹಿತ ಇರುವಂಥ ಪಂಚೇಂದ್ರಿಯ ಜೀವದ್ದು ಈಗ ಪೃಥ್ವಿಕಾಯ ಸೂಕ್ಷ್ಮ ಬಾದರ 2, ಜಲಕಾಯ ಸೂಕ್ಷ್ಮ ಬಾದರ, ಅಗ್ನಿಕಾಯ ಸೂಕ್ಷ್ಮ ಬಾದರ, ವಾಯುಕಾಯ ಸೂಕ್ಷ್ಮ ಬಾದರ, ವನಸ್ಪತಿಕಾಯ ಸಪ್ರತಿಷ್ಠ ಅಪ್ರತಿಷ್ಠ, ನಿತ್ಯ ನಿಗೋಧ ಸೂಕ್ಷ್ಮ ಬಾದರ, ಇತರ ನಿಗೋಧ ಸೂಕ್ಷ್ಮ ಬಾದರ. ಆಮೇಲೆ 2 ಇಂದ್ರಿಯ, 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ ಬಾದರ. ಪಂಚೇಂದ್ರಿಯ ಸಂಜ್ಞಿ ಬಾದರ. ಆಮೇಲೆ ಪಂಚೇಂದ್ರಿಯ ಅಸಂಜ್ಞಿ ಬಾದರ. ಎಲ್ಲಾವುದನ್ನು 2ರಿಂದ ಮುಂದಕ್ಕೆ ಎಲ್ಲಾವುದು ಬಾದರನೇ ಇದೆ, ಸೂಕ್ಷ್ಮ ಯಾವುದೂ ಇಲ್ಲ. ಸೂಕ್ಷ್ಮ ಜೀವ ಹೇಗಿರುತ್ತೆ ಅಂದರೆ ಈ ಗೋಡೆ ಒಳಗಿಂದಲೂ ನುಗ್ಗಿ ಹೊಟ್ಟೋಗೋದು. ಹೀಗೆ ನಾವು ಕೂತಿದ್ವಿ, ನಮ್ಮ ಶರೀರದೊಳಗಿಂದಲೂ ನುಗ್ಗಿ ಆ ಕಡೆಗೆ ಪಾಸ್ ಆಗೋದು. ಅಷ್ಟು ಸೂಕ್ಷ್ಮ ಇರುತ್ತೆ ಅವು ಜೀವಗಳು. ನಮಗೆ ತೊಂದರೆ ಆಗಲ್ಲ, ಅವಕ್ಕೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ. ಅಂಥ ಜೀವಕ್ಕೆ ಸೂಕ್ಷ್ಮ ಜೀವ ಅಂತ ಹೇಳ್ತಾರೆ. ಅದರಲ್ಲಿ ಈ 19 ಹೆಸರಾಯಿತು. ಇದರಲ್ಲಿ ಎಲ್ಲದಕ್ಕೂ 1ರಿಂದ 14 ಸಂಜ್ಞಿ ಪಂಚೇಂದ್ರಿಯ ಜೀವಿಗಳ ಗುಣಸ್ಥಾನ. ಮಿಕ್ಕಿದ್ದೆಲ್ಲಥದ್ದು ಗುಣಸ್ಥಾನ 1. ಎಷ್ಟು ಗುಣಸ್ಥಾನ? 1. 1ನೇ ಗುಣಸ್ಥಾನ ಯಾವುದು? 1ನೇ ಗುಣಸ್ಥಾನ ಯಾವುದು? ಮಿಥ್ಯಾತ್ವ. ತೆಗಿರಿ ಗುಣಸ್ಥಾನ, ಹಿಂದ್ಗಡೆ ಪೇಜ್ ತೆಗಿರಿ. ನೋಡಿ ಗುಣಸ್ಥಾನಗಳು ಕೊಟ್ಟಿದೆ ಇಲ್ಲಿ 14 ಗುಣಸ್ಥಾನಗಳು. ನೋಡಿ, ಓದಿ ಅದನ್ನು. ದೇಶ ವಿರತ, ಪ್ರಮತ್ತ ವಿರತ, ಅಪೂರ್ವಕರಣ, ಅನಿವೃತ್ತಿಕರಣ, ಸೂಕ್ಷ್ಮ ಸಂಪ್ರಾಯ, ಉಪಶಾಂತ ಮೋಹ, ಹೇಳಿದ್ಮೇಲೆ ಹೇಳೋ. ಉಪಶಾಂತ ಮೋಹ, ಕ್ಷೀಣ ಮೋಹ, ಸಯೋಗ ಕೇವಲಿ, ಅಯೋಗ ಕೇವಲಿ, ಮಿಥ್ಯಾತ್ವ, ಸಾಸಾಧನ, ಮಿಶ್ರ, ಅವಿರತ, ದೇಶ ವಿರತ, ಪ್ರಮತ್ತ ವಿರತ, ಅಪ್ರಮತ್ತ ವಿರತ, ಅಪೂರ್ವಕರಣ, ಅನಿವೃತ್ತಿಕರಣ, ಸೂಕ್ಷ್ಮ ಸಂಪ್ರಾಯ, ಸೂಕ್ಷ್ಮ ಸಂಪ್ರಾಯ, ಸೂಕ್ಷ್ಮ ಸಂಪ್ರಾಯ, ಉಪಶಾಂತ ಮೋಹ, ಕ್ಷೀಣ ಮೋಹ, ಸಯೋಗ ಕೇವಲಿ, ಅಯೋಗ ಕೇವಲಿ. ಮನುಷ್ಯನ ದೇಹದಲ್ಲಿ ಜ್ವರ ಬಂದಾಗ ಅದನ್ನು ಅಳಿಯೋಕ್ಕೆ 1 ಮೀಟ್ರ್ ಇದೆಯಲ್ಲ, ಥರ್ಮಾಮೀಟರು, ಅದರಲ್ಲಿ ಗೆರೆಗಳು ಬರುತ್ತಲ್ಲ. ಹಾಗೆ ಎಲ್ಲ ಜೀವಿಗಳು, ಲೋಕದಲ್ಲಿ ಎಷ್ಟು ಜೀವ ಇದೆ ಹೇಳಿದ್ದಾರೆ? 84 ಲಕ್ಷ ಜಾತಿ ಇದೆ, 199.5 ಲಕ್ಷ ಕೋಟಿ ಕುಲ ಇದೆ. ಅಷ್ಟು ಇದರಲ್ಲಿ ಅನಂತ ಜೀವ ಇದೆ, ಎಣಿಸ್ಕೆ ಮಾಡೋಕ್ಕಲ್ಲ, ಅಷ್ಟು ಜೀವ ಇದೆ. ಆ ಎಲ್ಲ ಜೀವಿಗಳಲ್ಲಿ ಅವುಗಳ ಭಾವನೆ, ಮನಸ್ಸಿನ ಭಾವನೆ, ಜ್ಞಾನ, ಇದೆರಡನ್ನೂ ಆಧಾರವಾಗಿಟ್ಕೊಂಡು 14 ಸ್ಟೆಪ್ ಮಾಡಿದ್ದಾರೆ. ಮೊದಲನೇದು ಯಾವುದಿರುತ್ತೆ? ಮಿಥ್ಯಾತ್ವ. ಮಿಥ್ಯಾತ್ವ ಅಂದ್ರೇನು? ಎಲ್ಲರೂ ಮಿಥ್ಯಾತ್ವ ಅಂತ ತಿಳ್ಕೊಂಡಿದ್ದಾರೆ. ಹಾಲೆರಿಯೋದು ಮಿಥ್ಯಾತ್ವ, ಹಣ್ಣು ಏರ್ಸೋದು ಮಿಥ್ಯಾತ್ವ, ದೇವಿ ಪೂಜೆ ಮಾಡೋದು ಇರ್ತೀವಿ. ಯಾಕೆ ಅದೆಲ್ಲ ಮಾಡ್ತಿದ್ದಾರೆ?
ಭಯಕ್ಕೆ. ಅವ್ರು ಏನೋ ಒಳ್ಳೇದು ಮಾಡ್ತಾರೆ, ಅವ್ರು ಪೂಜೆ ಮಾಡಿ ನಮ್ಗೆ ಒಳ್ಳೇದಾಗತ್ತೆ ಅಂತ. ಆದರೆ ಯಾಕೆ ಭಯ? ನಮಗೆ ಪ್ರಾಣ ಸಂಕಟ ಬರ್ಬೋದು, ನಮಗೇನೋ ರೋಗ ಬರ್ಬೋದು, ನಮಗೆ ಮರಣ ಆಗೋದು ಭಯ. ಆದರೆ ಆತ್ಮನಿಗೆ ಮರಣನೇ ಇಲ್ಲ, ಶಾಶ್ವತವಾದವನು ಅವನು. ಆದ್ರೇನೋ ಹೆಂಗೆ ಮನುಷ್ಯರು ಗಾಡಿ ಕೆಟ್ಟೋದ್ರೆ ಅದನ್ನು ಬಿಟ್ಟು ಇಳಿದು ಬೇರೊಂದು ಗಾಡಿ ಹತ್ಕೊಂಡು ಹೋಗ್ತಾರೋ, ಹಾಗೆ ದೇವಗತಿ, ಮನುಷ್ಯಗತಿ, ತಿರ್ಯಂಚಗತಿ ಮತ್ತು ನರಕಗತಿ ಅನ್ನೋ 4 ಗತಿನಲ್ಲಿ ಜೀವ ಇಲ್ಲಿ ಆಯಸ್ ಮುಗೀತು, ಇಲ್ಲಿ ಏನು ತಪ್ಪು ಮಾಡಿದ್ದಾನೆ, ಯಾವ ಗುಣ ಮಾಡಿದ್ದಾನೆ ಆ ಪ್ರಕಾರ ವ್ರತ ಎಲ್ಲ ನಿಯಮ ಪಾಲಿಸ್ತಿದ್ದಾನೆ, ದೇವಗತಿಗೆ ಹೋಗ್ತಾನೆ. ಯಾವಾಗಲೂ ಅಳ್ಕೊಂಡು ಮಾಡಿಕೊಂಡು ಮೋಸ ಮಾಡ್ಕೊಂಡಿದ್ದಾನೆ, ಚೀಟಿಂಗ್ ಎಲ್ಲ ಮಾಡ್ತಾ ಇದ್ದಾನೆ ಅಂತಂದರೆ ತಿರ್ಯಂಚಗತಿಗೆ ಹೋಗ್ತಾನೆ, ಪ್ರಾಣಿಗಳಾಗಿ ಹುಟ್ಟುತ್ತಾನೆ. ಏಕೇಂದ್ರದಿಂದ ಪಂಚೇಂದ್ರಿಯದವರೆಗೂ ಯಾವ ಪ್ರಾಣಿ ಆಗಬೇಕಾದ್ರೂ ಹುಟ್ಟಬೋದು, ಪ್ರಾಣಿಯಾಗಿ ಹುಟ್ಟುತ್ತಾನೆ. ಇಲ್ಲ ಸಿಕ್ಕಾಪಟ್ಟೆ ಕ್ರೋಧ ಎಲ್ಲ ಮಾಡ್ತಾ ಇದ್ದಾನೆ ಅಂತಂದರೆ ನರಕದಲ್ಲಿ ಹೋಗಿ ಹುಟ್ಟುತ್ತಾನೆ. ಸಿಟ್ಟು, ಇದು ಹೊಡೆಯೋದು, ಬಡಿಯೋದು, ಕೊಲ್ಲೋದು ಎಲ್ಲ ಮಾಡ್ತಾ ಇದ್ದಾನೆ, ನರಕದಲ್ಲಿ ಹುಟ್ಟುತ್ತಾನೆ. ಮತ್ತಿಲ್ಲ ಶಾಂತಿ ಇದ್ದಾನೆ, ಏನಿದೆ ಅದರಲ್ಲಿ ಸುಖವಾಗಿದ್ದಾನೆ, ಅತಿ ಆಸೆ ಮಾಡಲ್ಲ, ಯಾರಿಗೂ ಕಾಡಲ್ಲ, ಅಂಥ ಮನುಷ್ಯ ಇದ್ದಾನೆ ಅಂತಂದರೆ ಮತ್ತೆ ಮನುಷ್ಯನಾಗಿ ಹುಟ್ಟಬೋದು. ಎಲ್ಲದನ್ನು ಮುನಿ ದೀಕ್ಷಾ ತಗೊಂಡು ತಪಸ್ಸು ಮಾಡಿ ಕರ್ಮನಾಶ ಮಾಡಿದಂದರೆ ಮೋಕ್ಷಕ್ಕೂ ಹೋಗ್ಬೋದು. ಹಾಗೆ ಜೀವಗಳದ್ದು ಇದ್ದಿದೆ. ಯಾರಿಗೆ ಜೀವ ಮತ್ತು ಶರೀರ ಒಂದೇ ಅನಿಸಿದ್ಯೋ, ಈಗ ಹಿಂಗಂದೆ ಇಷ್ಟಾಗ್ತು, ಅಯ್ಯೋ ನನ್ನ ಕೈ ನೋವಾಯಿತು, ನನ್ನ ಕೈ, ಈ ಶರೀರನ ನಾನು ನನ್ನದು ಅಂತ ತಿಳ್ಕೊಂಡಿದ್ದೀನಿ. ಈ ಶರೀರ ನನ್ನದಾದರೆ ನನ್ನ ವಸ್ತು ನನ್ನಿಂದ ದೂರ ಹೋಗಬಾರ್ದಲ್ವಾ, ನನ್ನ ಹತ್ರನೇ ಇರಬೇಕಲ್ವಾ. ಆದರೆ ಈ ಶರೀರ ಬಿಟ್ಟು ಹೋಗಬೇಕು, ಸಾಯೋರನ್ನ ನೋಡ್ತಾ ಇದ್ದೀವಿ, ಸತ್ತು ಹೋದ ಅಂತೀವಿ, ಜೀವ ಹೋಯ್ತು ಅಂತೀವಿ. ಜೀವ ಹೋಯ್ತು ಹಂಗಾರೆ ಇಲ್ಲಿರೋದು ಯಾವುದು? ದೇಹ. ಹಾಗಾದರೆ ದೇಹ ಮತ್ತು ಜೀವ ಎರಡು ಬೇರೆ ಅಂತ ಆಯ್ತಲ್ಲ. ಆದರೆ ಯಾರು ಅದೆರಡನ್ನೂ ಒಂದೇ ಅಂತ ತಿಳ್ಕೊತಾರೆ ಅದು ಮಿಥ್ಯ. ಹೌದು, ಎರಡೂ ಒಂದೇ ಅಂತ ಯಾರು ತಿಳ್ಕೊಳ್ಳೋದು? ಲೋಕದಲ್ಲಿ ಜೀವ ಮತ್ತು ಶರೀರ ಎರಡೂ ಒಂದೇ ಅಂತ ತಿಳ್ಕೊಳ್ಳೋದೇ ದೊಡ್ಡ ಮಿಥ್ಯಾತ್ವ. ಯಾವಾಗ ಅದು ಗೊತ್ತಾಗುತ್ತೆ ಆವಾಗ ಜೀವ ಏನು ಮಾಡ್ತಾನೆ, ವ್ರತ ನಿಯಮ ಎಲ್ಲ ತಗೊಂಡು ಒಂದಿನ ಇದು ಸುಟ್ಟು ಬೂದಿ ಆಗುತ್ತೆ. ನೀವು 100 ವರ್ಷ ಇದ್ದರೂ ಒಂದಿನ ಇದನ್ನು ಸುಟ್ಟು ಹಾಕ್ತಾರೆ. ಇನ್ನು ಹೋಗಲೇಬೇಕು ಈ ಶರೀರ ಬಿಟ್ಟು. ಅದಕ್ಕೋಸ್ಕರ ಯಾರಿಗೆ ಅದು ತಿಳಿದಿದೆ ಅವರು ಧರ್ಮ ಮಾಡ್ತಾರೆ, ಅವರು ದೇವಶಾಸ್ತ್ರಗಳನ್ನ ನಂಬುತ್ತಾರೆ, ಪೂಜೆ ಮಾಡ್ತಾರೆ. ಏಕೆಂದರೆ ಅವರು ದೇವ ಏನು ಮಾಡಿದ್ದಾನೆ ಅವನಿಗೂ ಗೊತ್ತಾಯಿತು ಶರೀರ ಬೇರೆ ಜೀವ ಬೇರೆ ಅಂತ. ಅದಕ್ಕೆ ಅವ್ರೇನು ಮಾಡಿದ್ರು, ದೇಹ ಚಿಂತೆ ಬಿಟ್ಟು ತಪಸ್ಸು ಮಾಡಿ ಭಗವಂತರಾದರು. ನಾವು ಆ ದಾರಿಲಿ ಮಾಡಿ ಅವ್ರನ್ನ ಈಗ ಡಾಕ್ಟ್ರ್ ಆಗಬೇಕು, ಔಷಧಿ ಕೊಡೋದೆಲ್ಲ ಕಲಿಬೇಕು ಅಂತಂದರೆ ಯಾರ ಹತ್ರ ನೌಕರಿ ಮಾಡಬೇಕಾ? ಡಾಕ್ಟ್ರ್ ಹತ್ರನೇ ನೌಕರಿ ಮಾಡಬೇಕು. ಡಾಕ್ಟ್ರ್ ಆಗಬೇಕು ಅಂತ ಹೇಳಿಬಿಟ್ಟು ಹೋಗಿ ಕಿರಾಣಿ ಅಂಗಡಿ ಸೇರಿಕೊಂಡ್ರೆ ಡಾಕ್ಟ್ರ್ ಆಗೋಕ್ಕಾಗುತ್ತೆ? ಆಗಲ್ಲಲ್ಲ. ಹಾಗೆ ನಾವು ದೇವರಾಗಬೇಕು. ನಾವು ಕೇಳಿ, ನಾವು ದೇವರಾಗಬೇಕಂದ್ರೆ ನಿಜವಾದ ದೇವ್ರು ಯಾರಾಗಿದ್ದಾರೆ? ದೇವನ ಲಕ್ಷಣ ಏನು? ನಿಜವಾದ ದೇವರ ಲಕ್ಷಣ ಏನು? ವೀತರಾಗಿ ಇರಬೇಕು, 18 ದೋಷದಿಂದ ರಹಿತರಿರಬೇಕು, ಸರ್ವಜ್ಞ ಆಗಿರಬೇಕು, 3 ಲೋಕವನ್ನು ತಿಳಿಯುವಂಥ ಶಕ್ತಿ ಇರಬೇಕಾಗಿ, ಪಂಚಕಲ್ಯಾಣ ಆಗೋದು. ಆಮೇಲೆ ಪಂಚಕಲ್ಯಾಣ ಆಗೋದಲ್ಲ, ಸರ್ವಜ್ಞ. ಕೇಳ ನಾ ಹೇಳೋದಲ್ಲ, ಇಲ್ಲಾಂದರೆ ಬಾ ನೀನೇ ಪಾಠ ಮಾಡು. ಹಿತೋಪದೇಶಿ ಅಂದರೆ 3 ಲೋಕದಲ್ಲಿ ಎಷ್ಟು ಜೀವ ಇದೆ ಅಷ್ಟು ಜೀವಕ್ಕೂ ಒಳ್ಳೆಯದಾಗಲಿ ಎನ್ನುವಂತಹ ಎಲ್ಲ ಜೀವಗಳ ಮೇಲೆ ಪ್ರೀತಿ ಇರುವಂಥದ್ದು, ಅದು ಹಿತೋಪದೇಶಿ. ಮತ್ತು ವೀತರಾಗಿ ಅಂದರೆ 18 ಹೆಣ್ಣು, ಹುಟ್ಟು, ಸಾವು, ಮುಪ್ಪು, ಹಸಿವು, ನಿದ್ದೆ, ಬಾಯಾರಿಕೆ, ರೋಗ, ಆಲಸ್ಯ, ಸೋಮಾರಿತನ ಬರುತ್ತಲ್ಲ ಅದು, ಸ್ನೇಹ, ವೈರ, ಬೆವರು, ದ್ವೇಷ, ಪ್ರೀತಿ, ಇವೆಲ್ಲ ಸೇರಿ 18 ದೋಷಗಳಿವೆ. ಈ ಎಲ್ಲದನ್ನು ಯಾರಿಗಿಲ್ಲ? ಜಿನ ಭಗವಂತರಿಗಿಲ್ಲ. ಯಾರಿಗಿಲ್ಲ? ಭಗವಂತರಿಲ್ಲ. ಮತ್ತು ಅವ್ರಿಗಿನ್ನೇನು, ಇಲ್ಲಿ ನೀವು ಕೂತ್ಕೊಂಡು ಮಾಡ್ತಿದ್ದೀರಲ್ಲ ಇದೆಲ್ಲದು ಅವ್ರಿಗೆ ಕಾಣಿಸ್ತಾ ಇದೆ, ಪ್ರತಿಯೊಂದು ಕಾಣಿಸ್ತಿದೆ ಅವ್ರಿಗೆ. ನಾವಷ್ಟೇ ಇಲ್ಲ, ಈ 3 ನಮ್ಮ ಸಿಂಬಲ್ ಏನಿದೆಯಲ್ಲ ಅದರೊಳಗಡೆನೇ ಜೀವ ಇರೋ, ಅದರಿಂದ ಹೊರಗಡೆ ಜೀವ ಇಲ್ಲ, ಬರೀ ಆಕಾಶ ಇದೆ ಅದರಿಂದ ಹೊರಗೆ. ಅದರೊಳಗಡೆ 3 ಲೋಕ ಸಿಂಬಲ್ ಒಳಗಡೆ 3 ಲೋಕದಲ್ಲಿ ಎಲ್ಲ ಜೀವಿ ಎಲ್ಲರೂ ಜೈನ್ ಅಜೈನ್ ಎಲ್ಲರೂ ಕಾಣಿಸ್ತಾ ಇದ್ದಾರೆ.
ನರಕನೂ ಕಾಣ್ತಾ ಇದೆ, ನಿಗೋಧನೂ ಕಾಣ್ತಾ ಇದೆ, ನಾವು ಕಾಣ್ತಾ ಇದ್ದೀವಿ, ಮೇಲೆ ಸ್ವರ್ಗದಲ್ಲಿರೋರು ಕಾಣ್ತಿದ್ದಾರೆ, ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅವರೂ ಕಾಣಿಸ್ತಿದ್ದಾರೆ, ಯಾರು ಮೋಕ್ಷಕ್ಕೆ ಹೋಗಲ್ಲ ಅವರೂ ಕಾಣ್ತಿದ್ದಾರೆ, ಎಲ್ಲಾದರೂ ಕಾಣ್ತಿದೆ ಅವರಿಗೆ. ಅಂಥವರು ನಿಜವಾದ ದೇವರು. ಅವರನ್ನು ನಂಬುತ್ತಾರೆ, ಅವರ ದಾರಿನಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಂ, ಎಲ್ಲವುದು ಎಲ್ಲವುದು ಬರುತ್ತೆ, ಎಲ್ಲವುದು ಮೂರು ಲೋಕ ಕಾಣುತ್ತೆ ಅಂತಂದರೆ ಅವ್ರಿಗೆ ಮೋಹ ಇದ್ದವರಿಗೆ ಮುಟ್ಟಿಸಿ ದೇವ ಆಗಕ್ಕಾಗಲ್ಲ. ಎಲ್ಲಿವರೆಗೆ ಮೋಹ ಇರುತ್ತೆ ಅಲ್ಲಿವರೆಗೂ ದೇವ ಆಗಕ್ಕಾಗಲ್ಲ. ಹಾಂ, ಅದರಿಂದ ಮಿಥ್ಯಾತ್ವ. ಅದು ಕೇಳಿ ಸಾಧನ ಹೇಳಿದ್ದೆ ಸಮ್ಯಕ್. ದೇವಶಾಸ್ತ್ರಗಳ ಬಗ್ಗೆ ಒಂದ್ಸಲ ನಂಬಿಕೆ ಬಂತು, ಮಹಾರಾಜ್ ಹೇಳಿದಾಗ ಕರೆ ಅನ್ನಿಸ್ತು, ಅಲ್ಲಿಂದ ಎದ್ದು ಆಚೆ ಹೋದ ತಕ್ಷಣ ಮರ್ತು ಹೋಯ್ತು. ಅದು ಸಾಧನ. ಮಿಶ್ರ ಅಂದರೆ ಆ ಕಡೆ ಅದನ್ನೂ ಮಾಡ್ತಾರೆ, ಈ ಕಡೆ ಬಸ್ತಿಗೆ ಬಂದು ಅಭಿಷೇಕನೂ ಮಾಡ್ತಾರೆ, ಸವಾಲು ಹಿಡಿತಾರೆ, ಅಲ್ಲಿ ಹೋಗಿ ಬರ್ಮಪ್ಪನ ಗುಡಿನೂ ಸುತ್ತ. ಅದೇನದು ಮಿಶ್ರ ಗುಣಸ್ಥಾನ. ಅವಿರತ ಅಂದರೆ ದೇವಶಾಸ್ತ್ರಗಳ ಮೇಲೆ ನಂಬಿಕೆ ಇದೆ, ಪಕ್ಕಾ ಜೈನರಿದ್ದಾರೆ, ಆದರೆ ಯಾವುದೇ ವ್ರತ ತಗೊಳ್ಳೋದಿಲ್ಲ, ಅದು ಅವಿರತ. ಅದಕ್ಕೆ ಇನ್ನೊಂದು ವ್ರತರಹಿತ ಅಂತ ಕೂಡ ಹೇಳ್ತಾರೆ. ದೇಶವಿರತ ಅನುವ್ರತವನ್ನು ಸ್ವೀಕಾರ ಮಾಡಿ. ಅನುವ್ರತವನ್ನು ಯಾರು ತಗೋತಾರೆ ಅದು ದೇಶವಿರತ. ಮಹಾವ್ರತ ತಗೊಳ್ಳೋದು ಮುನಿಗಳು, ಸಾಧುಗಳು. ಪ್ರಮತ್ತ ವಿರತ, ಅಪ್ರಮತ್ತ ವಿರತ ಮುನಿ ಆದ ಮೇಲೆ ಧ್ಯಾನದಲ್ಲಿ ಆಗುವಂಥದ್ದು ಮಿಲ್ಲಿಕ್ಕಿದ್ದಲ್ಲ. ಅಪ್ರಮತ್ತ ವಿರತ ಧ್ಯಾನದಲ್ಲಿ ಯಾವುದೇ ದೋಷ ಆಗಲ್ಲ, ಧ್ಯಾನ ಮಾಡ್ತಿರ್ಬೇಕಾದ್ರೆ ಅದು ಅಪ್ರಮತ್ತ. ಆಮೇಲೆ ಅಪೂರ್ವಕರಣ, ನಿವೃತ್ತಿಕರಣ, ಇವೆಲ್ಲ ಏನಿದೆ ಧ್ಯಾನದಲ್ಲಿ ಹೇಳಿನ ಪ್ಯೂರಿಟಿ ಹೆಚ್ಚಾಗ್ತಾ ಹೋಗುತ್ತೆ, ಶುದ್ಧತೆ ಹೆಚ್ಚಾಗ್ತಾ ಹೋಗುತ್ತೆ, ಅದರ ಹೆಸರುಗಳಿದೆ. ಹೀಗೆ 14 ಗುಣಸ್ಥಾನ. ಈ ಗುಣಸ್ಥಾನಗಳು ಎಲ್ಲೆಲ್ಲಿದೆ ಎಲ್ಲ ಕಡೆನೂ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದರಲ್ಲಿ ಜೀವ ಸಮಾಸದಲ್ಲಿ ಸಂಜ್ಞೆ ಪಂಚೇಂದ್ರಿಯ ಜೀವಕ್ಕೆ 1 ರಿಂದ 14 ಗುಣಸ್ಥಾನ ಇದೆ. ಮಿಕ್ಕೆಲ್ಲ ಜೀವಿಗಳಿಗೂ ಗುಣಸ್ಥಾನ ಒಂದೇ ಇದೆ. ತ್ರಿವಿಡು ಪಂಚ ಪರಮೇಶ್ವರಿ ಭಗವಾನ್